ನಮಸ್ಕಾರ. ಇಂದು ನಾವು ಗೋರಿಕಾಯಿ ಮಾಟ್ವಾಡಿ ಪಲ್ಯ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮಾಟ್ವಾಡಿ ಪಲ್ಯ ಮಾಡಲು ಬೇಕಾದ ಸಾಮಗ್ರಿಗಳನ್ನೆಲ್ಲ ರೆಡಿ ಇಟ್ಟುಕೊಳ್ಳೋಣ. ಮೊದಲಿಗೆ 4 ಚಮಚ ಕಡಲೆಬೇಳೆಯನ್ನು ನೀರಿನಲ್ಲಿ 2 ಗಂಟೆಗಳ ಕಾಲ ನೆನೆಸಿಟ್ಟುಕೊಳ್ಳೋಣ. ನಂತರ ಗೋರಿಕಾಯನ್ನು ಚೆನ್ನಾಗಿ ತುದಿ ಮುರಿದು ತೊಳೆದು ಸಣ್ಣಗೆ ಹೆಚ್ಚಿಟ್ಟುಕೊಳ್ಳೋಣ. ನಂತರ ಒಂದು ಬಾಣಲೆಯನ್ನು ಬಿಸಿಗಿಟ್ಟು 3 ಚಮಚ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕೋಣ. ಸಾಸಿವೆ ಚಟಗುಟ್ಟಿದ ನಂತರ ಅರ್ಧ ಚಮಚ ಉದ್ದಿನಬೇಳೆಯನ್ನು ಹಾಕೋಣ. ಉದ್ದಿನಬೇಳೆ ಫ್ರೈ ಆದ ನಂತರ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕೋಣ. ಕರಿಬೇವಿನ ಎಲೆ ಚೆನ್ನಾಗಿ ಫ್ರೈ ಆದ ನಂತರ ತೊಳೆದು ಹೆಚ್ಚಿಟ್ಟುಕೊಂಡ ಗೋರಿಕಾಯನ್ನು ಹಾಕಿ ಒಗ್ಗರಣೆಯಲ್ಲಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಒಗ್ಗರಣೆ ಚೆನ್ನಾಗಿ ಫ್ರೈ ಆದ ನಂತರ ಅರ್ಧ ಲೋಟ ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಗೋರಿಕಾಯನ್ನು ಬೇಯಿಸಿಕೊಳ್ಳೋಣ. 3 ನಿಮಿಷ ಗೋರಿಕಾಯಿ ಬೇಯುವಷ್ಟರಲ್ಲಿ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಅರ್ಧ ಚಮಚ ಜೀರಿಗೆ, 1 ಇಂಚು ಶುಂಠಿ, 1-2 ಹಸಿರು ಮೆಣಸಿನಕಾಯಿ, ನೆನೆಸಿಕೊಂಡಿದ್ದ ಕಡಲೆಬೇಳೆ ಎಲ್ಲವನ್ನು ಹಾಕಿ ಪುಡಿ ಮಾಡಿಕೊಳ್ಳೋಣ. ನಂತರ ಬೆಂದ ಗೋರಿಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪುಡಿ ಮಾಡಿಟ್ಟುಕೊಂಡ ತೆಂಗಿನಕಾಯಿ ಕಡಲೆಬೇಳೆ ಮಸಾಲೆಯನ್ನು 1 ಲೇಯರ್ ಹಾಕಿ ಮುಚ್ಚಳ ಮುಚ್ಚಿ 1 ನಿಮಿಷ ಹಬೆಯಲ್ಲಿ ಬೇಯಲು ಬಿಡೋಣ. ಮಸಾಲೆ ಹಬೆಯಲ್ಲಿ ಬೆಂದ ನಂತರ ಅದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ 2 ನಿಮಿಷ ಫ್ರೈ ಮಾಡಿಕೊಂಡರೆ ರುಚಿಕರವಾದ ಮಾಟ್ವಾಡಿ ಗೋರಿಕಾಯಿ ಪಲ್ಯ ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.